ಬೆಂಗಳೂರಿನ ಬಳೆಪೇಟೆಯಲ್ಲಿ ತಡರಾತ್ರಿ ಪೇಂಟಿಂಗ್ ಮಳಿಗೆ ಧಗಧಗ. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕಸದ ಡಂಪಿಂಗ್ ಯಾರ್ಡ್ ಸಮಸ್ಯೆಯಿಂದ ಬೆಂಗಳೂರು ನಗರವಾಸಿಗಳು ನರಳುತ್ತಾ ಇದ್ದಾರೆ. ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಹುಲ್ಲಹಳ್ಳಿ ಕಾರಿಗೆ ಕಸವನ್ನ ಡಂಪ್ ಮಾಡೋದಕ್ಕೆ ಬಿಬಿಎಂಪಿ ಅವಕಾಶ ಮಾಡಿಕೊಟ್ಟಿದೆ. ಸಿಕ್ಕ ಕಡೆ ಕಸವನ್ನ ಹಾಕಲಾಗ್ತಾ ಇದೆ. ಇಲ್ಲಿ ಕಳೆದ 3 ದಿನಗಳಿಂದ ಬೆಂಕಿ ಉರಿತಾ ಇದೆ. ಇದರಿಂದ ದಟ್ಟ ಹೊಗೆ, ಕಸದ ದುರ್ನಾತದಿಂದ ಜನರು ಹೈರಾಣಾಗಿದ್ದಾರೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದು ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಬಳೆಪೇಟೆಯ ಪೇಯಿಂಗ್ ಶಾಪ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಂಡ ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಲಾಗಿತ್ತು. ತಕ್ಷಣವೇ ಬಂದ 3 ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದ್ದಾರೆ. ನಿನ್ನೆ ರಜೆ ಇದ್ದಿದ್ರಿಂದ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಬೆಂಕಿ ಅನಾಹುತಕ್ಕೆ ಕಾರಣ ತಿಳಿದು ಬಂದಿಲ್ಲ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ರೈತೋತ್ಸವ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭಾಗಿಯಾಗಿದ್ರು. ವೇದಿಕೆಗೆ ಬರ್ತಾ ಇದ್ದಂತೆ ಡಿ ಬಾಸ್ ಎಂಬ ಕೂಗು ಮೊಳಗಿತ್ತು. ಈ ವೇಳೆ ಮಾತನಾಡಿದ ದರ್ಶನ್, ಸಂಗೊಳ್ಳಿ ರಾಯಣ್ಣ ಮೃತರಾದ ದಿನವೇ ಪುಟ್ಟಣ್ಣಯ್ಯ ಹುಟ್ಟಿದ್ದಾರೆ. ಒಬ್ಬ ಹೋರಾಟಗಾರ ಸತ್ರೆ ಮತ್ತೊಬ್ಬ ಹೋರಾಟಗಾರ ಹುಟ್ಟುತ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅಂತ ಕೊಂಡಾಡಿದ್ರು. ಇದೇ ವೇಳೆ ನಟ ದರ್ಶನ್ಗೆ ಭೂಮಿಪುತ್ರ ಎಂಬ ಬಿರುದು ಕೊಟ್ಟು ಸನ್ಮಾನಿಸಲಾಯಿತು. ಬೆಂಗಳೂರಿನ ವಿಜಯನಗರದ ಚಂದ್ರ ಲೇಔಟ್ನಲ್ಲಿ ನಿನ್ನೆ ಅದ್ದೂರಿಯಾಗಿ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಮಾಜಿ ವಸತಿ ಸಚಿವ ಎಂ ಕೃಷ್ಣಪ್ಪನವರು 215 ಅಡಿ ಬಾನೆತ್ತರದ ತ್ರಿವರ್ಣ ಧ್ವಜಸ್ತಂಭವನ್ನು ಉದ್ಘಾಟಿಸಿದ್ರು. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಧ್ವಜಾರೋಹಣ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಎಂ ಕೃಷ್ಣಪ್ಪ, ಚಂದ್ರ ಲೇಔಟ್ನಲ್ಲಿ ಅತಿ ಎತ್ತರದ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ದೇವೆ. ಈ ಧ್ವಜವನ್ನ ಕೈಯಿಂದ ಮತ್ತು ಯಾಂತ್ರಿಕವಾಗಿಯೂ ಏರಿಸಿ ಹಾಗೂ ಇಳಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಕೃಷ್ಣಪ್ಪ ಹೇಳಿದರು. ಈ ದಿನ ನಮ್ಮ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ಕೈನಲ್ಲಿ ಉದ್ಘಾಟನೆ ಮಾಡಿಸಿದ್ದೀವಿ. 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ನೇಷನ್ ಫಸ್ಟ್ ಸಿಟಿಸನ್ಸ್ ಸೋಲ್ಜರ್ಸ್ ಮತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 5K ರಿಪಬ್ಲಿಕ್ ರನ್ ಆಯೋಜಿಸಿತ್ತು. ರನ್ ಫಾರ್ ನೇಷನ್, ರನ್ ವಿತ್ ಸೋಲ್ಜರ್ ಎಂಬ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಎಲಿಮೆಂಟ್ಸ್ ಮಾಲ್ನಿಂದ ಮಾನ್ಯತಾ ಟೆಕ್ ಪಾರ್ಕ್ ವರೆಗೂ ಓಟವನ್ನ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಯಾಗಿ 1971ರ ಯುದ್ಧದ ಸೇನಾನಿ ಗೋಪಶೆಟ್ಟಿ ಮ್ಯಾರಥಾನ್ಗೆ ಚಾಲನೆ ನೀಡಿದ್ರು. ನಿವೃತ್ತ IAS ಅಧಿಕಾರಿ ಅನಿಲ್ ಕುಮಾರ್, ಆಯೋಜಕರಾದ ಮನೀಶ್ ಸೂರ್ಯ ಹಾಗೂ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಮುನೇಶ್ ಕಾಸ್ಟ್ಲಿ ಉಪಸ್ಥಿತರಿದ್ದರು.